ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಸದ್ಯ 5 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಸ್ನೇಹಿತರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಿಗ್ ಬಾಸ್ನ ಇವತ್ತಿನ ಒಂದು ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ. 5 ಜನಗಳು ಇರುವಂತಹ ಸ್ಪರ್ಧಿಗಳ ಪೈಕಿ 5ನೇ ಪೊಸಿಷನಿಂದ ಯಾರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಬೇಕು ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ಸೀಸನ್ ತುಂಬಾ ಒಂದು ಎಂಟರ್ಟೈನಿಂಗ್ ಆಗಿರುವಂಥ ಸೀಸನ್ ಆಗಿತ್ತು ಸ್ನೇಹಿತರೆ. ಅದರಲ್ಲಿ ನೋಡ್ತಾ ಹೋಗೋದಾದರೆ ನಮ್ಮ ತ್ರಿವಿಕ್ರಮ್, ಮೋಕ್ಷಿತ್ ಹಾಗೆ ನಮ್ಮ ಹನುಮಂತ್ ಅವರಿಗೆ ಸಪೋರ್ಟ್ ತುಂಬಾ ಜಾಸ್ತಿ ಇರೋದರಿಂದ ಇವರು ಟಾಪ್ 3 ಅಂತೂ ಫಿಕ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮುಂದೆ 4ನೇ ಮತ್ತು 5ನೇ ಒಂದು ಪೊಸಿಷನ್ ಎಲಿಮಿನೇಷನ್ಗೆ ನಮ್ಮ ಉಗ್ರ ಮಂಜು ಹಾಗೆ ನಮ್ಮ ರಜತ್ ಕಿಶನ್ ಅವರು ತುಂಬಾ ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರಿಬ್ಬರಿಗೂ ಕೂಡ ಕಂಪೇರ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಓಟ್ ಬಂದಿರೋದು ಅಂದರೆ ನಮ್ಮ ಉಗ್ರ ಮಂಜು ಅವರಿಗೆ ಬಂದಿರುತ್ತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ 5ನೇ ಸ್ಥಾನದಲ್ಲಿ ಒಂದು ರೀತಿಯಾಗಿ ಓಟ್ಗಳನ್ನು ಪಡೆದುಕೊಂಡವರು ನಮ್ಮ ರಜತ್ ಕಿಶನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿನ್ನೆ ನಮ್ಮ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ 6ನೇ ಸ್ಥಾನವನ್ನು ಪಡೆದುಕೊಂಡು ಹೊರಗಡೆ ಬಂದಿದ್ದಾರೆ ಸ್ನೇಹಿತರೆ. ಆದರೆ ಭವ್ಯ ಗೌಡ ಅವರಿಗೆ ರಜತ್ ಕಿಶನ್ ಅವರಿಗಿಂತ ಜಾಸ್ತಿ ಓಟ್ ಬಂದಿದ್ದರೂ ಕೂಡ ನಿನ್ನೆ ಭವ್ಯ ಗೌಡ ಅವರನ್ನು ಎಲಿಮಿನೇಟ್ ಮಾಡಿದರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ತುಂಬಾ ಒಂದು ರೀತಿಯಾಗಿ ಶೋಚನೀಯ ಅಂತಲೇ ಹೇಳ್ಬೋದು. ನಮ್ಮ ರಜತ್ ಕಿಶನ್ ಅವರಿಗೆ ಕಂಪೇರ್ ಮಾಡಿದ್ರೆ ಭವ್ಯ ಗೌಡರಿಗೆ ತುಂಬಾ ಚೆನ್ನಾಗಿ ಓಟ್ಗಳು ಬಂದಿದ್ದವು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲವೂ ಕೂಡ ಬಿಗ್ ಬಾಸ್ನ ಕೈಯಲ್ಲಿರುವಂಥ ವಿಚಾರ ಅಂತ ಹೇಳೋದ್ರಿಂದ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೊದಲ ಎಲಿಮಿನೇಷನ್ ಆದರೆ ಅಂದರೆ 5ನೇ ಸ್ಥಾನದ ಎಲಿಮಿನೇಷನ್ ಆದರೆ ಎಲ್ಲರಿಗೂ ಕೂಡ ಅನ್ನಿಸ್ತಾ ಇರ್ಬೋದು ರಜತ್ ಕಿಶನ್ ಅವರು ಹೊರಗಡೆ ಬರ್ತಾರಂತ. ಈಗ ಅದೇ ಆಗೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೊದಲನೇ ಎಲಿಮಿನೇಷನ್ ಅಂದರೆ 5ನೇ ಸ್ಥಾನಕ್ಕೆ ಎಲಿಮಿನೇಷನ್ ಆದರೆ ರಜತ್ ಕಿಶನ್ ಅವರು ಖಂಡಿತವಾಗಿ ಹೊರಗಡೆ ಬರ್ತಾರೆ ಸ್ನೇಹಿತರೆ. ಯಾಕಂದರೆ ನಿನ್ನೆ ಅವರನ್ನು ಇಟ್ಕೊಂಡಿದ್ದೇ ಕಾರಣ ಒಂದೇ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿನ್ನೆ ಅಲ್ಲಿ ಮಾತನಾಡುವಾಗ ಅವರು ಸ್ವಲ್ಪ ಫನ್ನನ್ನು ಕ್ರಿಯೇಟ್ ಮಾಡ್ತಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಭವ್ಯ ಗೌಡ ಅವರನ್ನು ಇಟ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಫನ್ ಎಲಿಮೆಂಟ್ ಕಡಿಮೆ ಆಗುತ್ತದೆ ಇವತ್ತಿನ ಸಂಚಿಕೆಗೆ ಅಂತ ಅವರನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕಾರಣದಿಂದಾಗಿ ರಜತ್ ಕಿಶನ್ ಅವರನ್ನು ಉಳಿಸಿಕೊಂಡಿದ್ದಾರೆ ಸ್ನೇಹಿತರೆ. ಇದೇ ಕಾರಣದಿಂದಾಗಿ ನಮ್ಮ ರಜತ್ ಕಿಶನ್ ಅವರು ಇನ್ನೇನು ಆಲ್ಮೋಸ್ಟ್ ಆಲ್ 1 ರಿಂದ 1.5 ಗಂಟೆ ಆದ ನಂತರ ಎಲಿಮಿನೇಷನ್ಗಳು ಶುರು ಆಗ್ತವೆ ಸ್ನೇಹಿತರೆ. ಅದಕ್ಕೋಸ್ಕರ ಅವರನ್ನು ಮೊದಲು ತುಂಬಾ ಫನ್ ಮಾಡೋದ್ರ ಮೂಲಕ ಫನ್ ಮಾಡಿ ಅವರನ್ನು ಎಲಿಮಿನೇಟ್ ಮಾಡಿ ಆಮೇಲೆ ನಂತರ ಎಲ್ಲವೂ ಕೂಡ ಸೀರಿಯಸ್ ಆಗ್ತಾ ಹೋಗ್ತದೆ. ಅಂದರೆ ನೀವು ನೋಡ್ತಾ ಇರ್ಬೋದು, ಮೊದಲನೇ 1 ರಿಂದ 1.5 ಗಂಟೆ ಟೆಲಿಕಾಸ್ಟ್ನಲ್ಲಿ ಫನ್ ತುಂಬಾ ಇರೋದರಿಂದ ಅವರು ಫನ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ರಜತ್ ಕಿಶನ್ ಅವರನ್ನು ಉಳಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಆ ಒಂದು ಫನ್ ಎಲಿಮೆಂಟ್ ಮುಗಿದ ಮೇಲೆ ತುಂಬಾ ಸೀರಿಯಸ್ ಆಗ್ತಾ ಹೋಗ್ತದೆ. ಯಾಕಂದರೆ ವಿನ್ನರನ್ನು ಅನೌನ್ಸ್ ಮಾಡುವ ಟೈಮ್ಲಿ ತುಂಬಾ ಸೀರಿಯಸ್ ಇರುತ್ತದೆ. ಅದಕ್ಕೋಸ್ಕರ ಮೊದಲನೇದಾಗಿ 5ನೇ ಸ್ಥಾನದಲ್ಲಿ ಎಲಿಮಿನೇಷನ್ ಆದರೆ ನಮ್ಮ ರಜತ್ ಕಿಶನ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಯಾರು ಇವತ್ತಿನ ಒಂದು ಎಲಿಮಿನೇಷನಲ್ಲಿ 5ನೇ ಸ್ಥಾನದಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.